ಹೊಸ ವರ್ಷ ಬಂದು ಒಂದು ತಿಂಗಳು ಮುಗಿದೇ ಹೋಯ್ತು. ಅದು ಹೆಂಗೆ ಒಂದು ತಿಂಗಳು ಮುಗಿದೋಯ್ತು ಅಂತಲೇ ಗೊತ್ತಾಗಲಿಲ್ಲ ಆಯಿತಾ. ನೀವಿನ್ ಕೇಸ್ ಈ ವರ್ಷ ಫೆಬ್ರವರಿಯಲ್ಲಿ ಯಾವುದಾದ್ರೂ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ನಾನಿವತ್ತು ಕೆಲವೊಂದು ಅಪ್ಕಮಿಂಗ್ ಸ್ಮಾರ್ಟ್ಫೋನ್ಗಳ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಬೇಜಾನ್ ಫೋನ್ಗಳು ಲಾಂಚ್ ಆಗುತ್ತೆ, ಬಟ್ ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತಂಥ ಕೆಲವೊಂದು ಅಪ್ಕಮಿಂಗ್ ಸ್ಮಾರ್ಟ್ಫೋನ್ಗಳನ್ನ ತಿಳಿಸ್ಕೊಡ್ತೀನಿ. ತೊಗೊಬೋದು, ಎಷ್ಟಕ್ಕೆ ಲಾಂಚ್ ಆಗ್ಬೋದು, ಏನೆಲ್ಲ ಸ್ಪೆಸಿಫಿಕೇಷನ್ ಇರುತ್ತೆ, ಎಲ್ಲದನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ವಿವೋದು ಮೋಸ್ಟ್ ಪಾಪ್ಯುಲರ್ ಸೀರೀಸ್ ಆಗಿರುವಂಥ ವಿ ಸೀರೀಸ್ನ 2 ಹೊಸ ಫೋನ್ಗಳು ಲಾಂಚ್ ಆಗ್ತಾ ಇದೆ, ವಿವೋ V30 ಮತ್ತು ವಿವೋ V30 Pro ಅಂತ. ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಈ ಫೋನ್ ಅನ್ನಿಸ್ದಂಗೆ 30,000 to 40,000 ಪ್ರೈಸ್ ಅಂದರೆ ಲಾಂಚ್ ಆಗ್ಬೋದು ಅಂತ ಅನ್ಕೋತಾ ಇದ್ದೀನಿ ಆಯಿತಾ. ಮೊದಲನೇದಾಗಿ ವಿವೋ V30 Pro ಸ್ಮಾರ್ಟ್ಫೋನ್ ಇದೆ. ಇದರಲ್ಲಿ ಆಬ್ವಿಯಸ್ಲಿ ಅಮೋಲೆಡ್ ಡಿಸ್ಪ್ಲೇ ಇರುತ್ತೆ, ಫುಲ್ HD ಪ್ಲಸ್ಸು. ಲೀಕ್ಸ್ಗಳ ಪ್ರಕಾರ ಒಬ್ಬೊಬ್ಬರು ಒಂದೊಂದು ಪ್ರೊಸೆಸರ್ನ ಹೊಂದಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಬ್ಬರು ಡೈಮೆನ್ಸಿಟಿ 9,000 ಅಂತಾರೆ, ಇನ್ನೊಬ್ಬರು ಡೈಮೆನ್ಸಿಟಿ 8,300 ಅಂತಾರೆ, ಇನ್ನೂ ಕೆಲವು ಜನ ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಅಂತಾರೆ. ಯಾವುದೇ ಕ್ಲಾರಿಟಿ ಇನ್ನೂ ಸಿಕ್ಕಿಲ್ಲ ಯಾವ ಪ್ರೊಸೆಸರ್ ಇರಬಹುದು ಅಂತ. ಜೊತೆಗೆ ಒಂದು ಒಳ್ಳೆಯ ಬೆಂಕಿ ಕ್ಯಾಮ್ರಾ ಕೊಟ್ಟಿರ್ತಾರೆ, ಆಬ್ವಿಯಸ್ಲಿ ವಿವೋ ವಿ ಸೀರೀಸ್ ಆಗಿರೋದ್ರಿಂದ. 4,800 mAh ಕೆಪಾಸಿಟಿ ಬ್ಯಾಟ್ರಿ, ಹೆವಿ ಫಾಸ್ಟ್ ಚಾರ್ಜರ್ನ ಕೂಡ ಕೊಟ್ಟಿರ್ತಾರೆ. ಕಾದ್ ನೋಡೋಣ ಎಕ್ಸಾಕ್ಟ್ಲಿ ಯಾವ ಸ್ಪೆಸಿಫಿಕೇಷನ್ ಇರುತ್ತೆ, ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಇದ ನಂತರ ವಿವೋ V30 ಬಂತು ಅಂತ ಅಂದರೆ ಮೆಜಾರಿಟಿ ಆಫ್ ದ ಲೀಗ್ಸ್ಗಳು ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಅಂತ ಹೇಳ್ತಾ ಇದ್ದಾವೆ. ಮೋಸ್ಟ್ಲಿ 7 Gen 3 ಪ್ರೊಸೆಸರ್ನೊಂದಿಗೆ ಬರಬಹುದು. ಒಂದು ಒಳ್ಳೆ ಕ್ಯಾಮ್ರಾ ಇರುತ್ತೆ, ಫಾಸ್ಟ್ ಚಾರ್ಜರ್ನೆಲ್ಲ ಕೊಟ್ಟಿರ್ತಾರೆ. ನಂಗೆ ಅನ್ನಿಸ್ದಂಗೆ V30 ಮತ್ತು V30 Pro 2 ಕೂಡ ಲುಕ್ ವೈಸ್ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ಆಬ್ವಿಯಸ್ಲಿ ಪ್ರತಿ ವರ್ಷ ಹಂಗೆ ಮಾಡ್ಕೊಂಡ್ಬಂದಿದ್ದಾರೆ, ಈ ಸಲನೂ ಕೂಡ ಹಂಗೆ ಮಾಡಬಹುದು. ಸೊ ತುಂಬ ಜನ ವೆಯ್ಟ್ ಮಾಡ್ತಿರುವಂಥ ಸೀರೀಸು ವಿ ಸೀರೀಸು ವಿವೋ V30. ಇದಾದ ನಂತರ ಐಕ್ಯೂ ನಿಯೋ 9 Pro ಸ್ಮಾರ್ಟ್ಫೋನ್. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ ಈ ಸ್ಮಾರ್ಟ್ಫೋನ್ಗೆ. ಹೆವಿ ಜನ ಕೂಡ ಈ ಸ್ಮಾರ್ಟ್ಫೋನಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ನಂಗೆ ಅನ್ನಿಸ್ದಂಗೆ ಇದು ರಿಯಲ್ ಫ್ಲ್ಯಾಗ್ಶಿಪ್ ಕಿಲ್ಲರ್ ಸ್ಮಾರ್ಟ್ಫೋನ್ ಆದರೂ ಆಗಬಹುದು. ಗೊತ್ತಿಲ್ಲ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ ನಾನು ಗೆಸ್ ಮಾಡ್ತಾ ಇದ್ದೀನಿ. ಕಾಂಪಿಟೇಟಿವ್ ಆಗಿ ಪ್ರೈಸ್ನ ಫಿಕ್ಸ್ ಮಾಡಿದ್ರೆ ಒಂದು 30-32ಕ್ಕೆ ಲಾಂಚ್ ಆಗ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ ಆಯಿತಾ. 30ಕ್ಕೆ ಏನಾದರೂ ಲಾಂಚ್ ಆಗಿಬಿಟ್ರೆ ಬೆಂಕಿ ಇರುತ್ತೆ. 144 Hz ಡಿಸ್ಪ್ಲೇ, LTPO ಡಿಸ್ಪ್ಲೇ, ಅಮೋಲೆಡ್ ಡಿಸ್ಪ್ಲೇ ಇರುತ್ತಂತೆ, ಗೊತ್ತಿಲ್ಲ ಆಯಿತಾ. ಲೀಕ್ಗಳ ಪ್ರಕಾರ ಸ್ನ್ಯಾಪ್ಡ್ರ್ಯಾಗನ್ 8 Gen 2 ಇರುತ್ತಂತೆ ಆಯಿತಾ. ಈ ಪ್ರೈಸ್ ರೇಂಜ್ಗೆ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಆಗಿದೆ, ಒಳ್ಳೆ ಕ್ಯಾಮ್ರಾ ಎಲ್ಲ ಕೊಡ್ತಾರಂತೆ. ಕಾದ್ ನೋಡೋಣ. ಗೇಮರ್ಸ್ಗಳಿಗೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗ್ಬೋದು. ಎಷ್ಟಕ್ಕೆ ಲಾಂಚ್ ಆಗುತ್ತೆ, ಏನೆಲ್ಲ ಸ್ಪೆಸಿಫಿಕೇಷನ್ ಇರುತ್ತೆ ನೋಡೋಣ. ಇದು ಫೆಬ್ರವರಿಯಲ್ಲಿ ಲಾಂಚ್ ಆಗ್ತಾ ಇದೆ. ಇನ್ನು ಇದಾದ ನಂತರ ನಥಿಂಗ್ ಅವರು ಈ ತಿಂಗಳ ಕೊನೆಯಲ್ಲಿ ಒಂದು ಹೊಸ ಸ್ಮಾರ್ಟ್ಫೋನ್ನ ಲಾಂಚ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ, ನಥಿಂಗ್ ಫೋನ್ 2A. ಇದರಲ್ಲಿ ನಮಗೆ ಡೈಮೆನ್ಸಿಟಿ 7,200 ಪ್ರೊಸೆಸರ್ ಸಿಗ್ತಾ ಇದೆ. ಈ ಸ್ಮಾರ್ಟ್ಫೋನ್ನ 25,000 ಒಳಗೆ ಲಾಂಚ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ನಥಿಂಗ್ ಫೋನ್ 1 30,000 ರೇಂಜು, ನಥಿಂಗ್ ಫೋನ್ 2 40,000 ರೇಂಜು. ಸೊ ಈ ಒಂದು ಪ್ರೈಸ್ ಪಾಯಿಂಟಲ್ಲೂ ಕೂಡ 20,000-25,000 ಪ್ರೈಸ್ ಪಾಯಿಂಟಲ್ಲೂ ಕೂಡ ಇವರೊಂದು ಸ್ಮಾರ್ಟ್ಫೋನ್ನ ಕೊಟ್ಬಿಟ್ಟು ಅಫೋರ್ಡಬಲ್ ಸೆಗ್ಮೆಂಟ್ನು ಕೂಡ ಒಂದು ಲೆವೆಲ್ಗೆ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಇವ್ರು ಟ್ರೈ ಮಾಡ್ತಾ ಇದ್ದಾರೆ. ಸೊ ಕಾದ್ ನೋಡೋಣ ಏನೆಲ್ಲ ಸ್ಪೆಸಿಫಿಕೇಷನ್ ಇರುತ್ತೆ, ಏನೆಲ್ಲ ಕಾಂಪ್ರಮೈಸ್ ಮಾಡ್ತಾರೆ ಅಂತ ಆಯಿತಾ. ಮೋಸ್ಟ್ಲಿ ಪ್ರೊಸೆಸರ್ ಒಂದರಲ್ಲೇ ಕಾಂಪ್ರಮೈಸ್ ಆಗುತ್ತೆ ಅಥವಾ ಬೇರೆ ಸ್ಪೆಸಿಫಿಕೇಷನ್ಲು ಕೂಡ ಕಾಂಪ್ರಮೈಸ್ ಮಾಡ್ತಾರೆ. ಗ್ಲಿಫ್ ಇಂಟರ್ಫೇಸ್ ಅಂತೂ ನಂಗೆ ಅನ್ನಿಸ್ದಂಗೆ ಇದ್ದೇ ಇರುತ್ತೆ. ಏನಕ್ಕೆ ನಥಿಂಗ್ ಅವ್ರದ್ದು ಒಂದು ಯುನೀಕ್ ಫೀಚರೇ ಗ್ಲಿಫ್ ಇಂಟರ್ಫೇಸು ಆಯಿತಾ. ಇದರಲ್ಲೂ ಕೂಡ ಕೊಡ್ತಾರೆ ಅಂತ ಕಾಣುತ್ತೆ. ಬಟ್ ಏನು ಚೇಂಜಸ್ ಇರುತ್ತೆ, ಮೆಟಾಲಿಕ್ ಫ್ರೇಮ್ ಬದಲು ಪ್ಲಾಸ್ಟಿಕ್ ಫ್ರೇಮ್ ಹಾಕ್ತಾರಾ, ಕಾದು ನೋಡಬೇಕಾಗಿದೆ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ನಂಗೆ ಅನ್ನಿಸ್ದಂಗೆ ಫೆಬ್ರವರಿ 28ಕ್ಕೆ ಅವ್ರದ್ದೊಂದು ಅನೌನ್ಸ್ಮೆಂಟ್ ಇದೆ, ಮೋಸ್ಟ್ಲಿ ಆ ಟೈಮಲ್ಲೇ ಮಾಡ್ಬೋದಾ, ಕಾದು ನೋಡೋಣ. ಇದಾದ ನಂತರ ಮೋಟೋದು ಒಂದು ಎಂಟ್ರಿ ಲೆವೆಲ್ ಸ್ಮಾರ್ಟ್ಫೋನ್ ಮೋಟೋ G04 ಆಯಿತಾ. ಇದು ನಂಗೆ ಅನ್ನಿಸ್ದಂಗೆ ಒಂದು 8,000-10,000 ಸಾವಿರದ ರೇಂಜಲ್ಲೇ ಲಾಂಚ್ ಆಗ್ಬೋದು. ಇದು 4G ಸ್ಮಾರ್ಟ್ಫೋನ್ ಆಗಿರುತ್ತೆ, 5G ಅಲ್ಲ. ಇಲ್ಲಿಯೂ G85ನ ಜೊತೆಗೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಕಾದು ನೋಡೋಣ ಆಯಿತಾ. ನನಗೆ ಅನ್ನಿಸ್ದಂಗೆ ಮೋಟೋದವ್ರದ್ದು ಈ ಒಂದು G84 ಅಂದರೆ 4G ಫೋನ್ ತಾಳೋಕ್ಕಿಂತ 5Gನೇ ಆಲ್ಮೋಸ್ಟ್ ಅದೇ ಪ್ರೈಸ್ ರೇಂಜ್ಗೆ ಸಿಕ್ಬಿಡುತ್ತೆ, ಅಥವಾ 1-2 ಸಾವಿರ ಡಿಫ್ರೆನ್ಸಲ್ಲಿ ಸಿಕ್ಬಿಡುತ್ತೆ. ಒಟ್ಟಿಗೆ ಲಾಂಚನ್ನು ಮಾಡ್ತಾಯಿದ್ರು. ಏನಕ್ಕೆ ಈಗಲೂ ಸಹ 4G ಸ್ಮಾರ್ಟ್ಫೋನ್ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಒಟ್ಟಿಗೆ ಮೋಸ್ಟ್ಲಿ ಫೆಬ್ರವರಿಯಲ್ಲಿ ಲಾಂಚ್ ಆಗುತ್ತೆ. ಇದಾದ ನಂತರ ಒಪ್ಪೋದವ್ರದ್ದು F ಸೀರೀಸು. ಒಪ್ಪೋದವ್ರಂತೂ ತುಂಬ ಕಡಿಮೆ ಫೋನಲ್ಲಿ ಲಾಂಚ್ ಮಾಡ್ತಾರೆ ಆಯಿತಾ. ಸೊ F25 ಸ್ಮಾರ್ಟ್ಫೋನು ಒಂದು 20,000-25,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವು ಜನ 30,000ಕ್ಕೆ ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಆಬ್ವಿಯಸ್ಲಿ ಇದರಲ್ಲಿ ಫುಲ್ HD ಪ್ಲಸ್ ಅಮೋಲೆಡ್ ಡಿಸ್ಪ್ಲೇ ಸಿಗುತ್ತೆ. ಡೈಮೆನ್ಸಿಟಿ 7,050 ಪ್ರೊಸೆಸರ್ ಇರುತ್ತಂತೆ. ಒಂದು ಡಿಸೆಂಟ್ ಪ್ರೊಸೆಸರ್, ಸುಮಾರು ಒಂದು 6-7 ಲಕ್ಷ ಅಂಥದ್ದು ಬೆಂಚ್ ಮಾರ್ಕನ್ನು ಕೊಡಬಲ್ಲಂಥ ಸಾಮರ್ಥ್ಯ ಇದೆ. ಸೊ ಒಂಥರ
ಒಂಥರ ಹೈಯರ್ ಮಿಡ್ ಎಂಡ್ ಅಂತಿರೋ ಸೊ ಒಂಥರ ಮಿಡ್ ಎಂಡ್ ಪ್ರೊಸೆಸರ್ ಅಂತ ಅನ್ಕೋಬೋದು. ಕಾದು ನೋಡ, ಇದೊಂದು ಸ್ಮಾರ್ಟ್ಫೋನ್ ಬರ್ತಾ, ಇದು ಕೂಡ ಫೆಬ್ರವರಿಯಲ್ಲಿ ಲಾಂಚ್ ಆಗುತ್ತೆ. ಇದರ ನಂತರ Xiaomi 14 Pro MI ಅವ್ರದ್ದು ಫ್ಲ್ಯಾಗ್ಶಿಪ್ ಫೋನು. ಇದು ನಮ್ಮ ದೇಶದಲ್ಲಿ ಲಾಂಚ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. 55,000 to 60,000 ಪ್ರೈಸಿಂದ ಇದು ಲಾಂಚ್ ಆಗ್ಬೋದು. ಈ ಪ್ರೈಸ್ ರೇಂಜ್ಗೆ ಈ ಫೋನ್ ಯಾರು ತೊಗೋತಾರೆ ಅಂತ ದೇವ್ರನ್ನ ಗೊತ್ತಿಲ್ಲ, ಆಯಿತಾ. MI ಬ್ರ್ಯಾಂಡಿಂಗಲ್ಲಿ ತುಂಬ ಜನ ಇಷ್ಟೊಂದು ದುಡ್ಡನ್ನು ಹಾಕೋದು ಕಷ್ಟ, ಆ ಬ್ರ್ಯಾಂಡ ಬೇಡ ಬಿಡು ಅಂದ್ಬಿಡ್ತಾರೆ, ಆಯಿತಾ. ಸೊ ಬಟ್ ಲಾಂಚ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಆಬ್ವಿಯಸ್ಲಿ ಫುಲ್ ಫ್ಲ್ಯಾಗ್ಶಿಪ್ ಪ್ರೋಸ್ ಇರುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 8 Gen 3, ಬೆಂಕಿ ಕ್ಯಾಮ್ರಾ, ಒಳ್ಳೆ ಪವರ್ಫುಲ್ ಆಗಿರುವಂಥ ಚಾರ್ಜರು, ಒಳ್ಳೆ ಬ್ಯಾಟ್ರಿ ಎಲ್ಲದೂ ಕೊಡ್ತಾರೆ. ಒಳ್ಳೆ ಡಿಸ್ಪ್ಲೇ ಕೂಡ ಕೊಟ್ಟಿರ್ತಾರೆ ನಂಗೆ ಅನ್ನಿಸ್ದಂಗೆ. ನೋಡೋಣ ಬಂದಮೇಲೆ ಎಷ್ಟು ಲಾಂಚ್ ಆಗುತ್ತೆ, ಏನೆಲ್ಲ ಸ್ಪೆಸಿಫಿಕೇಷನ್ ಇರುತ್ತೆ ಅಂತ. ಇನ್ನು ಇದಾದ ನಂತರ ರಿಯಲ್ಮಿನವರು ಈ GT ಸೀರೀಸ್ನ ಲಾಂಚ್ ಮಾಡ್ತಾರೆ ಅಂತ ವೆಯ್ಟ್ ಮಾಡಿ ಸಾಕಾಗಿದೆ. ಐ ಹೋಪ್ ಇದು ಎಕ್ಸ್ಪೆಕ್ಟೆಡ್, ಕನ್ಫರ್ಮ್ ಇಲ್ಲ. ಈ ತಿಂಗಳು ಅಂದರೆ ಫೆಬ್ರವರಿಯಲ್ಲಿ ಈ ಒಂದು ಫೋನ್ ಲಾಂಚ್ ಆಗುತ್ತೆ ಅಂತ. ರಿಯಲ್ಮಿ GT 5 Pro ಲಾಂಚ್ ಆದರೆ ನಂಗೆ ಅನ್ನಿಸ್ದಂಗೆ 40,000 to 45,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಅನ್ಕೋತೀನಿ. ಇತ್ತೀಚಿನ ಬೆಳವಣಿಗೆಯನ್ನು ನೋಡಿದ್ರೆ ರೀಸೆಂಟಾಗಿ ಏನು ರಿಯಲ್ಮಿ 12 ಸೀರೀಸನ್ನು ಲಾಂಚ್ ಮಾಡಿದ್ರು. ಹೆವಿ ಜಾಸ್ತಿ ದುಡ್ಡಿಗೆ ಓವರ್ ಪ್ರೈಸ್ಡ್ ಆಗಿ ಲಾಂಚ್ ಮಾಡಿದ್ದಾರೆ. ರಿಯಲ್ಮಿ GT 5 Proನು ಕೂಡ ಹಂಗೆ ಮಾಡ್ಬೋದು, ಗೊತ್ತಿಲ್ಲ. ಅವ್ರಿಗೇನು ಅವ್ರು ರಿಯಲ್ಮಿ ಬ್ರ್ಯಾಂಡ್ ತಲ್ಲಿ ಏನು ಓಡ್ತಾ ಇದೆ ಅಂತ ಗೊತ್ತಿಲ್ಲ, ಆಯಿತಾ. ಸೇಲ್ಸ್ ಹೆವಿ ಡೌನ್ ಆಗುತ್ತೆ. ಇನ್ನು ಆಲ್ರೆಡಿ ಡೌನ್ ಆಗಿದೆ, ಇನ್ನೂ ಡೌನ್ ಆಗುತ್ತೆ. ಇನ್ನು ಮುಂದಿನ ಕೊನೆಯ ಸ್ಮಾರ್ಟ್ಫೋನ್ Honor X9B ಅಂತ ಇದೆ. ವಿಚಿತ್ರವಾಗಿದೆ ಹೆಸರು, ಏನಕ್ಕೆ ಹಿಂಗೆ ಹೆಸರಿಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಸೊ ಇದು ಕೂಡ ನಂಗೆ ಅನ್ನಿಸ್ದಂಗೆ ಫೆಬ್ಬಲ್ಲಿ ಲಾಂಚ್ ಆಗುತ್ತೆ. ಇದನ್ನು ನಾನು ಅನ್ಬಾಕ್ಸ್ ಕೂಡ ಮಾಡ್ತೀನಿ. ಡಿಸ್ಪ್ಲೇ ಚೆನ್ನಾಗಿದೆ, ಹೆವಿ ಬ್ರೈಟ್ ಆಗಿರುವಂಥ AMOLED ಡಿಸ್ಪ್ಲೇ ಆಗ್ತಾರೆ. ಬಟ್ ಲೀಕ್ಸ್ಗಳ ಪ್ರಕಾರ ಸ್ನ್ಯಾಪ್ಡ್ರ್ಯಾಗನ್ 6 Gen 1 ಅಂತೆ. ಗೊತ್ತಿಲ್ಲ ಎಷ್ಟು ನಿಜ ಅಂತ ಗೊತ್ತಿಲ್ಲ, ಮೇ ಬಿ ಇದ್ರೂ ಇರ್ಬೋದೇನೋ, ಆಯಿತಾ, ಕನ್ಫರ್ಮ್ ಇಲ್ಲ. ಸೊ ಈ ಪ್ರೊಸೆಸರ್ 20,000 ರೇಂಜ್ ಲಾಂಚ್ ಆದರೆ ಓಕೆ ಅನ್ಬೋದೇನೋ, ಗೊತ್ತಿಲ್ಲ ಎಷ್ಟು ಲಾಂಚ್ ಆಗುತ್ತೆ ಅಂತ. Honor ಅವರು ಕಡಿಮೆಗಂತೂ ಲಾಂಚ್ ಮಾಡಲ್ಲ, ಅದಂತೂ ಹೇಳ್ತೀನಿ. ಅವ್ರದ್ದೇನೋ ಡಿಸ್ಪ್ಲೇ ಫುಲ್ ವಿತೌಟ್ ಟೆಂಪರ್ಡ್ ಗ್ಲಾಸ್ ಯೂಸ್ ಮಾಡದಿರೋ ಒಂದು ಫೋನ್ ಆಗುತ್ತೆ ಅಂತ ಏನೇನೋ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರೆ. ಟೆಂಪರ್ಡ್ ಗ್ಲಾಸ್ ಹಾಕೋ ಅವಶ್ಯಕತೆನೇ ಇಲ್ವಂತೆ ಈ ಫೋನಿಗೆ. ಸೊ ಅವ್ರು ಕೆಲವೊಂದು ಪೋಸ್ಟರ್ನ ಶೇರ್ ಮಾಡಿದರು, ತೋರಿಸ್ತಾ ಇದ್ದೀನಿ. ಸೊ ಹಿಂಗೆ ಹೆವಿ ದೊಡ್ಡ ಬ್ಯಾಟ್ರಿ ಇರುತ್ತಂತೆ, 5800 mAh ಕೆಪಾಸಿಟಿ ಬ್ಯಾಟ್ರಿ ಇರುತ್ತಂತೆ. ಸೊ ನೋಡೋಣ, ಅಂದರೆ ಈ ಫೆಬ್ರವರಿಯಲ್ಲಿ ಲಾಂಚ್ ಆಗುತ್ತೆ. ಎಕ್ಸೈಟ್ ಆಗಿದ್ದೀನಿ ಈ ಒಂದು ಫೋನ್ಗೆ ಕೂಡ ಹೆಂಗಿರುತ್ತೆ, ಎಷ್ಟು ಲಾಂಚ್ ಆಗುತ್ತೆ ಅಂತ ಹೆವಿ ವೆಯ್ಟ್ ಮಾಡ್ತಾಯಿದ್ದೀನಿ ನಾನು, ಆಯಿತಾ. ಏನಕ್ಕೆಂದರೆ ಲಾಸ್ಟ್ ಟೈಮ್ Honorದು ಫೋನ್ ಲಾಂಚ್ ಆದಾಗ ಹೆವಿ ಎಕ್ಸ್ಪೆನ್ಸಿವ್ ಆಗಿ ಲಾಂಚ್ ಮಾಡಿಬಿಟ್ರು. ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಷ್ಟೊಂದು ಜಾಸ್ತಿಗೆ ಲಾಂಚ್ ಆಗುತ್ತೆ ಅಂತ. ಕಾಂಪಿಟೇಟಿವ್ ಆಗಿರ್ತಾರೆ ಅಂದ್ಕೊಂಡೆ. ಅವ್ರನ್ನವರು ಪ್ರೀಮಿಯಂ ಬ್ರ್ಯಾಂಡ್ ಅಂತ ಅಂದ್ಕೊಂಡಿದ್ರು Honor ಅವರು, ಬಟ್ ಅಲ್ಲ. ನಮ್ಮ ದೇಶದ ಜನ ಬುದ್ಧಿವಂತರು, ಎಂಥ ಬ್ರ್ಯಾಂಡ್ ಆಗಲಿ ವ್ಯಾಲ್ಯೂ ಫಾರ್ ಮನಿ ಸಿಗೋದನ್ನೇ ಪರ್ಚೇಸ್ ಮಾಡೋದು. ಕಡಿಮೆ ದುಡ್ಡು ಯಾವುದಾರ ಬ್ರ್ಯಾಂಡ್ ಆಗಲಿ, ಕಡಿಮೆಗೆ ಯಾರು ಕೊಡ್ತಾರೆ ಅದನ್ನೇ ತೊಗೊಳೋದು. ಬ್ರ್ಯಾಂಡ್ ಮ್ಯಾಟ್ರ್ ಆಗಲ್ಲ ನಮ್ಮ ಜನಗಳಿಗೆ. ಸೊ ಆ ರೀತಿ ಇತ್ತೀಚೆಗೆ ಕೆಲವು ಜನ ಹೌದು ಐಫೋನ್ ಎಲ್ಲ ತೊಗೊಳಕ್ಕೆ ಶುರು ಮಾಡಿದ್ದಾರೆ. ಬಟ್ ಮೆಜಾರಿಟಿ ಆಫ್ ದ ಜನ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಅವರೆಲ್ಲ ವ್ಯಾಲ್ಯೂ ಫಾರ್ ಮನಿನೇ ನೋಡೋದು. ಸೊ ಇದಿಷ್ಟು ಕೆಲವೊಂದು ಅಪ್ಕಮಿಂಗ್ ಸ್ಮಾರ್ಟ್ಫೋನ್ಗಳ ಪರಿಚಯ. ಇದನ್ನು ಬಿಟ್ಟು ಇನ್ನೂ ಬೇಜಾನ್ ಫೋನ್ಗಳು ಬರ್ತಾ ಇದ್ದಾವೆ, ಆಯಿತಾ. ಇನ್ಫಿನಿಕ್ಸ್ ಅವ್ರದ್ದು ಅದು ಇದು ಬರ್ತಾ ಇರ್ತವೆ ಸಣ್ಣ ಸಣ್ಣ ಬ್ರ್ಯಾಂಡ್ಗಳಿಂದ. ಒಟ್ಟಿಗೆ ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಈ ಕೆಲವೊಂದು ಫೋನ್ಗಳು. ಸ್ಯಾಮ್ಸಂಗಿಂದು ಕೆಲವೊಂದು M ಸೀರೀಸ್ಗಳು ಬರ್ಬೋದು ಈ ತಿಂಗಳು, ಆಯಿತಾ. ಸೊ ಇದಿಷ್ಟು ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು. ಐ ಹೋಪ್ ನಿಮಗೆ ಇದರಲ್ಲಿ ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇದಿಷ್ಟರಲ್ಲಿ ನಿಮ್ಗೆ ಯಾವುದಾದ್ರೂ ಫೋನ್ ಇಷ್ಟ ಆಗಿದ್ದರೆ ವೆಯ್ಟ್ ಮಾಡಿ, ಪ್ರೈಸ್ ನೋಡ್ಕೊಳ್ಳಿ. ನಿಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಆಯಿತು ಅಂದರೆ ಆ ಫೋನ್ನ ಪರ್ಚೇಸ್ ಮಾಡ್ಬೋದು. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಈ ವಿಡಿಯೋನ. ಮತ್ತು ಇದೇ ರೀತಿ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ನಿಕಲ್ ರೇಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.